ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಬೆಂಗಳೂರು ವತಿಯಿಂದ ಯಾದಗಿರಿಯಲ್ಲಿ ಡಿಸೆಂಬರ್ 28, 29 ಮತ್ತು 30, 2025ರಂದು ನಡೆಯುತ್ತಿರುವ 3 ದಿನಗಳ 5ನೇ ವೈಜ್ಞಾನಿಕ ಸಮ್ಮೇಳನದಲ್ಲಿ ಹಾಸನ ಜಿಲ್ಲೆಗೆ ರಾಜ್ಯ ಹಾಗೂ ವಿಶ್ವಮಟ್ಟದ ಸಾಧನೆಗಳಿಗಾಗಿ ಮಹತ್ವದ ಗೌರವಗಳು ಲಭಿಸಿರುವುದು ಜಿಲ್ಲೆಯ ಪಾಲಿಗೆ ಹೆಮ್ಮೆಯ ವಿಷಯವಾಗಿದೆ ಅಂತ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ ರವಿ ನಾಕ್ಲಗೂಡು ತಿಳಿಸಿದರು. ಯಾದಗಿರಿಯ 5ನೇ ವೈಜ್ಞಾನಿಕ ಸಮ್ಮೇಳನದಲ್ಲಿ ಹಾಸನ ಜಿಲ್ಲೆ ರಾಜ್ಯ ಮತ್ತು ವಿಶ್ವಮಟ್ಟದ ಸಾಧನೆಗಳಿಗೆ ಗೌರವ ಪಡೆಯಲಿದೆ. ಮಂಗಳವಾರ ಬೆಳಗ್ಗೆ 9:30ಕ್ಕೆ ಡಾಕ್ಟರ್ ಹುಲಿಕಲ್ ನಟರಾಜ್ ಅಧ್ಯಕ್ಷತೆಯಲ್ಲಿ ಗೌರವ ಸಮರ್ಪಣಾ ಕಾರ್ಯಕ್ರಮ ನಡೆಯಲಿದೆ. ಹಾಸನದ ಭಾರತ ಸೇವಾದಳದ ರಾಣಿ ವಿಎಸ್ ಮತ್ತು ಮಾಸ್ಟರ್ ಪಿಯು ಕಾಲೇಜು ವಿಶ್ವ ದಾಖಲೆ ಟೆಲಿಸ್ಕೋಪ್ ತಯಾರಿಕೆಯಲ್ಲಿ ಭಾಗವಹಿಸಿರುವ ಸಾಧನೆಗಾಗಿ ವಿಶೇಷ ಗೌರವ ಪಡೆಯುತ್ತಿದ್ದಾರೆ. ಹಾಸನದ ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿ ನಿಶ್ಚಿತ ಚೈತನ್ಯಶ್ರೀ ಪ್ರಶಸ್ತಿ, ಕೆವಿ ಯೋಗೀಶ್ ಎಚ್ಎನ್ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಅಂತ ರವಿ ನಾಕ್ಲಗೂಡು ಅವರು ಹೇಳಿದರು. ನಿಶ್ಚಿತಾ ಕುಮಾರಿ ಅವರಿಗೆ ಚೈತನ್ಯಶ್ರೀ ಪ್ರಶಸ್ತಿ ರಾಜ್ಯ ಮಟ್ಟದ್ದು ಅವರಿಗೆ ಕೊಡ್ತಾ ಇದ್ದೀವಿ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ಜಿಲ್ಲೆಯಿಂದ ಈ ಇಬ್ಬರು ಪ್ರಮುಖರನ್ನು ಹಾಸನ ಜಿಲ್ಲಾ ಘಟಕದ ವತಿಯಿಂದ ವೈಜ್ಞಾನಿಕ ಪರಿಷತ್ ಎಲ್ಲ ಸರ್ವ ಸದಸ್ಯರ ಸಭೆಯಲ್ಲಿ ಆಯ್ಕೆಯನ್ನು ಮಾಡಿದೆ. ನಮ್ಮ ಜಿಲ್ಲೆಯಿಂದ ಭಾನುವಾರ, ಸೋಮವಾರ, ಮಂಗಳವಾರ ನಡೆಯುವಂತಹ ವೈಜ್ಞಾನಿಕ ಪರಿಷತ್ನ ರಾಜ್ಯ ಸಮ್ಮೇಳನ ಯಾದಗಿರಿಯಲ್ಲಿ ನಡೀತಾ ಇದೆ. ಆ ಸಮ್ಮೇಳನದಲ್ಲಿ ರಾಜ್ಯದ ವಿವಿಧ ಮೂಲೆಗಳಿಂದ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಸನ ಜಿಲ್ಲೆಯಿಂದಲೂ ಕೂಡ ನಾವು 20ಕ್ಕೂ ಹೆಚ್ಚು ಜನ ನಾವು ಒಂದು ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಯಾದಗಿರಿನಲ್ಲಿ ಯಾಕೆ ಸಮ್ಮೇಳನವನ್ನು ಹುಲಿಕಲ್ ನಟರಾಜ್ ಅವರು ರಾಜ್ಯಾಧ್ಯಕ್ಷರು ಆಯ್ಕೆಯನ್ನು ಮಾಡಿದ್ದಾರೆ ಅಂದರೆ, ಇಡೀ ರಾಜ್ಯದಲ್ಲಿ ಯಾದಗಿರಿ ಮೌಢ್ಯತೆಗೆ ಒಳಗಾಗಿರ್ತಾರೆ ಜಿಲ್ಲೆ ಅಂತೇಳಿ ಸಂಶೋಧನೆಯಿಂದ ಕಂಡು ಬಂದಿರ್ತದೆ. ಹಾಗಾಗಿ ಮೌಢ್ಯತೆಯ ವಿರುದ್ಧವಾಗಿ ಅದನ್ನು ನಾವು ಮೌಢ್ಯತೆ ವಿರುದ್ಧ ಇರಬೇಕಾಗ್ತದೆ. ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ರಾಜ್ಯ ಸಮಿತಿ ಸದಸ್ಯೆ ವಿಎಸ್ ರಾಣಿ, ವಕೀಲರ ಸಂಘದ ಅಧ್ಯಕ್ಷ ಮೊಗಣ್ಣಗೌಡ, ಪ್ರಶಸ್ತಿ ಪುರಸ್ಕೃತರಾದ ಯೋಗೇಶ್, ಭಾರತ ಸೇವಾದಳದ ಕೋಶಾಧ್ಯಕ್ಷ ಜಿಆರ್ ಶ್ರೀನಿವಾಸ್, ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಜಿಪಿ ಶೇಖರ್, ಸೇವಾದಳ ತಾಲೂಕು ಅಧ್ಯಕ್ಷ ಕುಮಾರ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷ ಮಂಜೇಗೌಡ ನಾಯಕರಹಳ್ಳಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಚೈತ್ರಾ ಮಂಜೇಗೌಡ, ನಂದಿನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.